ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 11 ಹರ್ಮಗೆದೋನ್ ಯುದ್ಧ ಮಹಾದಿನದ ಕದನ ಪುಟ 364 ಮುಂದಿನ ಶೀರ್ಷಿಕೆ ಕರ್ತನ ಮಹಾಸೈನ್ಯ ದ ಲಾರ್ಡ್ಸ್ ಗ್ರೇಟ್ ಆರ್ಮಿ. ಹಿಂದಿನ ಅಧ್ಯಾಯಗಳಲ್ಲಿ ನಾವು ಕೆಡುಕಿನ ದಿನದ ಸಂಘರ್ಷಕ್ಕೆ ಕಾರ್ಯವು ಸಿದ್ಧವಾಗುತ್ತಿರುವುದನ್ನು ಗಮನಿಸಿದ್ದೇವೆ. ಅಗಾಧ ಸೈನ್ಯವನ್ನು ಸಂಘಟಿಸುವುದು, ಸಜ್ಜುಗೊಳಿಸುವುದು, ತರಬೇತಿ ಕೊಡುವುದು, ನೌಕಾದಳವನ್ನು ರಚಿಸುವುದು, ಯುದ್ಧದ ಅದ್ಭುತ ಹೊಸ ಯಂತ್ರಗಳನ್ನು ಆವಿಷ್ಕರಿಸುವುದು, ಹೊಸ ಮತ್ತು ಬಲಶಾಲಿ ಸ್ಫೋಟಗಳನ್ನು ತಯಾರಿಸುವುದು ಮತ್ತು ಸೈನಿಕ ಉಪಕರಣಗಳಿಗಾಗಿ ಪ್ರತಿಯೊಂದು ನಾಡಿನಲ್ಲಿಯೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಬರಿದಾಗಿಸುವುದು ಮತ್ತು ಕುಪಿತ ರಾಷ್ಟ್ರಗಳು ಎಲ್ಲರೂ ಒಟ್ಟಾಗಿ ಸರ್ವ ವಿಧದಲ್ಲಿಯೂ ಶಸ್ತ್ರಸಜ್ಜಿತರಾಗಿ ನಿಂತು ಗೊಣಗುವುದನ್ನು, ಒಬ್ಬರಿಗೊಬ್ಬರು ಸಿಂಡರಿಸಿಕೊಳ್ಳುತ್ತಾ ಇರುವುದನ್ನು ನಾವು ಗಮನಿಸಿದ್ದೇವೆ. ನಾವು ಈ ಮಿಲಿಯಾಂತರ ಶಸ್ತ್ರಸಜ್ಜಿತರಾದ ಮತ್ತು ಶಿಸ್ತುಬದ್ಧರಾದ ಯುದ್ಧ ಯೋಧರನ್ನು ದೃಷ್ಟಿಸುತ್ತಾ ಕೇಳುತ್ತೇವೆ. ಈ ಎಲ್ಲ ಬಲಶಾಲಿ ಸೈನ್ಯದಲ್ಲಿ ಕರ್ತನ ಮಹಾ ಸೈನ್ಯವೆಂದು ಪ್ರವಾದಿಯು ಯಾವುದನ್ನು ಗುರುತಿಸುತ್ತಾನೆ? ಪ್ರವಾದನೀಯ ಉಲ್ಲೇಖಗಳ ಪ್ರಕಾರ ಇವುಗಳಲ್ಲಿ ಯಾವುದಾದರೂ ಒಂದಿರಬಹುದೇ? ಹಾಗಿದ್ದರೆ ಯಾವ ಭಾಗದಲ್ಲಿ ಇವನ್ನು ಕರ್ತನ ಸೈನ್ಯವೆಂದು ಪರಿಗಣಿಸಬಹುದು? ಏಕೆಂದರೆ ಇವ್ಯಾವುದೂ ಆತನಾತ್ಮದಿಂದ ಚಲನೆಯಾಗಿಲ್ಲವಲ್ಲ. ಅಥವಾ ಇದು ದೇವಜನರನ್ನು ಕುರಿತಾಗಿರಬಹುದೇ? ಶಿಲುಬೆಯ ಸೈನಿಕರು ಅಪೋಸ್ತಲನಾದ ಪೌಲನು ವಿವರಿಸುವಂತೆ ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆ ಕೊತ್ತಲುಗಳನ್ನು ಕೆಡವಿ ಹಾಕುವ ಆಯುಧವು ಲೋಕ ಸಂಬಂಧವಾದ ಆಯುಧಗಳಲ್ಲ. 2 ಕೊರಿಂಥ 10ನೇ ಅಧ್ಯಾಯ 3-5 ವಚನಗಳು. ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿ ಇರಬಹುದೇ? ಎಫೆಸ 6:17. ದೇವರ ಮಕ್ಕಳ ಕೈಯಲ್ಲಿರುವುದು ಅವರು ಆತನಾತ್ಮದಿಂದ ತುಂಬಿದವರಾಗಿ ಲೋಕದ ಎಲ್ಲಾ ರಾಜ್ಯಗಳನ್ನು ಉರುಳಿಸಿ ಕ್ರಿಸ್ತನಿಗೆ ನಿರಂತರದ ಬಾಧ್ಯತೆಗೆ ಕೊಡುವರೇ? ಹಾಗಿರಬಹುದೇ? ಆದರೆ ಹಾಗಲ್ಲವೆಂದು ನಾವು ಈಗಾಗಲೇ ನೋಡಿದ್ದೇವೆ. ಪ್ರವಾದನೀಯ ಮುನ್ನೋಟದಿಂದಲೂ ಮತ್ತು ಕಾಲಗಣನೆಗೆ ಈ ಎರಡರಿಂದಲೂ ಅಲ್ಲ. ವ್ಯಕ್ತಿಗತವಾಗಿ ನೀತಿವಂತರ ಎಚ್ಚರಿಕೆಗಳನ್ನು ಮತ್ತು ಪ್ರತಿಭಟನೆಗಳನ್ನು ಸತತವಾಗಿ ಲೋಕವು ನಿರ್ಲಕ್ಷಿಸಿದೆ ಮತ್ತು ರಾಷ್ಟ್ರಗಳು ಅಂಧಕಾರದಲ್ಲಿ ಅಲಿಯುತ್ತಿದೆ. ಅದರ ಪರಿಣಾಮವಾಗಿ ಭೂಮಿಯ ಅಂದರೆ ಪ್ರಸ್ತುತ ಸಾಮಾಜಿಕ ರಚನೆಯು ಅಸ್ಥಿವಾರವು ಕದಲುತ್ತಿದೆ. ಕೀರ್ತನೆ 82:5. ಮತ್ತು ಕ್ರಮ ತಪ್ಪಿದೆ. ಹಾಗಾಗಿ ಸಂಪೂರ್ಣವಾಗಿ ಇಡೀ ಸಾಮಾಜಿಕ ರಚನೆಯು ಈಗ ಭಯಾನಕವಾಗಿ ಕದಲುತ್ತಿದೆ. ಪ್ರವಾದಿಯು ಹೇಳುತ್ತಾನೆ, ಬಾಬೇಲನ್ನು ಸ್ವಸ್ಥ ಮಾಡುವುದಕ್ಕೆ ನಾವು ಪ್ರಯತ್ನ ಪಟ್ಟರೂ ಅದು ಸ್ವಸ್ಥವಾಗಲಿಲ್ಲ. ನನ್ನ ಜನರೇ, ಅವಳನ್ನು ಬಿಟ್ಟು ಬನ್ನಿರಿ. ಪ್ರಕಟಣೆ 18:4. ಬಾಬೇಲನ್ನು ಬಿಟ್ಟು ಬನ್ನಿರಿ. ಅದು ಹೊಂದಬೇಕಾದ ದಂಡನೆಯು ಆಕಾಶವನ್ನು ಮುಟ್ಟುವಷ್ಟು ದೊಡ್ಡದಾಗಿದೆ, ಹೌದು, ಗಗನದವರೆವಿಗೂ ಬೆಳೆದಿದೆ. ಯೆರೆಮೀಯ 51:9. ಪ್ರವಾದಿಯು ಉಲ್ಲೇಖಿಸಿರುವುದು ಸ್ಪಷ್ಟವಾಗಿರುವಂತೆ ಆ ಮಹಾಸೈನ್ಯವು ಸಂತರಿಂದ ರೂಪಿತವಾಗಿರುವುದಲ್ಲ. ಈ ಲೋಕದ ರಾಜ್ಯಗಳನ್ನು ಉರುಳಿಸಲು ಹಾಗೂ ಅದರ ಆಯುಧಗಳು ಈ ಯುದ್ಧಕ್ಕೆ ಸಾಕಾಗುವುದಿಲ್ಲ. ಪ್ರವಾದಿಯು ಹೇಳುವಂತೆ ಅದರಿಂದ ಪ್ರಭಾವಿತರಾಗುವವರಿಗೆ ಅವರ ಆಯುಧಗಳು ಬಲಶಾಲಿಯಾಗಿದ್ದು ನಿಜವೇ. ದೇವರ ನಿಜವಾದ ಜನರಲ್ಲಿ ಯಾರು ನಿಷ್ಠೆಯಿಂದ ತಮ್ಮ ಹೃದಯಗಳಿಗೆ ಬೋಧನೆಯನ್ನು ಅನ್ವಯಿಸಿಕೊಳ್ಳುವರೋ ಅವರಿಗೆ ದೇವರ ವಾಕ್ಯವು ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು. ಸತ್ಯವಾಗಿಯೂ ಎಲ್ಲ ವಿತರ್ಕಗಳು ಅಂದರೆ ಮನುಷ್ಯರ ತರ್ಕಗಳು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿಯುವುದು. 2 ಕೊರಿಂಥ 10:4-5ನೇ ವಚನ. ಆದರೆ ಈ ಆಯುಧಗಳು ಲೋಕದಲ್ಲಿ ನಡೆಯುವ ಯುದ್ಧದಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ. ಅಲ್ಲದೆ ಸಂತರ ಸೈನ್ಯವು ಮಹಾಸೈನ್ಯವಲ್ಲ, ಬದಲಾಗಿ ಚಿಕ್ಕ ಹಿಂಡು. ಹಾಗೆಂದು ನಮ್ಮ ಕರ್ತನು ತಾನೇ ಹೆಸರಿಸಿದ್ದಾನೆ. ಹೋಲಿಸಿರಿ, ಲೂಕನು ಬರೆದ ಸುವಾರ್ತೆ 12:32, ಯೋವೇಲ 2:11. ಹಾಗಾಗಿ ಪ್ರವಾದಿಯ ಈ ಸೈನ್ಯದ ವಿವರಣೆ ಅದು ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲಿನ ಕಾರ್ಗತ್ತಲ ದಿನ. ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ ಇಗೋ ಪ್ರಬಲವಾದ ದೊಡ್ಡ ದಂಡು. ಇಂಥದ್ದು ಮೊದಲೆಂದೂ ಬಂದಿಲ್ಲ, ಇನ್ನು ಮುಂದೆ ತಲತಲಾಂತರಗಳಲ್ಲಿ ಬಹು ವರ್ಷಗಳಲ್ಲಿಯೂ ಬರುವುದಿಲ್ಲ.